ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರಿ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ.
ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರತಿದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರತಿದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿತ್ತು. ಅಲ್ಲಿ ದಾಳಿ ಪ್ರತಿದಾಳಿ ನಡೆದಿತ್ತು ಅಂತ ಹೇಳಿ ಸತ್ಯವನ್ನ ತಡೆದಿಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅದನ್ನ ಶ್ರೀರಾಮುಲು ಅವರು ಒಪ್ಪಿಕೊಂಡಿದ್ದಾರೆ. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ನಮ್ಮವರು ದಾಳಿ ಮಾಡಿಲ್ಲ ಅಂತ ನಾನೇನು ಹೇಳಲ್ಲ. ದಾಳಿ ಇದ್ದಲ್ಲಿ ಪ್ರತಿ ದಾಳಿ ಇದ್ದೇ ಇರುತ್ತೆ. ಹಲ್ಲೆ ಮಾಡಿಲ್ಲ ಅಂತ ಏನು ಹೇಳಿಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪೂರ್ವನಿಯೋಜಿತವಾಗಿ ನಾವು ಯಾರು ಕೂಡ ದಾಳಿಯನ್ನ ಮಾಡಿಲ್ಲ. ಅವರಿಂದ ಹಲ್ಲೆ ಆಗಿದ್ದಕ್ಕೆ ನಮ್ಮವರು ದಾಳಿಯನ್ನ ಮಾಡಿರಬಹುದು. ಕಟ್ಟಿಗೆ ಕಾರ್ಪೊರೇಟ್ ಸತ್ಯವನ್ನ ಒಪ್ಪಿಕೊಂಡ್ರ ಹಾಗಾದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರು.